ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸುಭಾಕತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಪ್ರಕರಣ ಹಾಗೂ ರಾಜಕೀಯ ದ್ವೇಷವೇ ತಾಯಿ ಅನಾರೋಗ್ಯಕ್ಕೆ ಕಾರಣ. ಕೊನೆಗಳಿಗೆಯಲ್ಲೂ ಪ್ರಜ್ವಲ್ ನೆನೆದು ಭಾವುಕ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೇಸರ. ಬೇಲೂರಿನ ಕುಂಬಾರಹಳ್ಳಿಯಲ್ಲಿ ಕಾಡಾನೆಗಳ ಭೀಕರ ದಾಳಿ, ಲಕ್ಷಾಂತರ ಬೆಳೆ ನಷ್ಟ. ಅರಣ್ಯ ಇಲಾಖೆ ವಿರುದ್ಧ ರೈತರ ಆಕ್ರೋಶ. ರೋಗಿಯ ಜೀವದೊಟ್ಟಿಗೆ ಚೆಲ್ಲಾಟ, ದಾರಿ ಬಿಡುವ ವಿಚಾರವಾಗಿ ಆಂಬ್ಯುಲೆನ್ಸ್ ಚಾಲಕ ಹಾಗೂ ಸ್ಥಳೀಯರ ನಡುವೆ ವಾಗ್ವಾದ. ರೋಗಿ ಹಾಗೂ ಕುಟುಂಬಸ್ಥರ ಪರದಾಟ. ತಪ್ಪು ಕಳೆನಾಶಕ ಸಿಂಪಡಣೆ, ಲಕ್ಷಾಂತರ ಮೌಲ್ಯದ ಶುಂಠಿ ಬೆಳೆ ನಾಶ. ಸಾಲದ ಸುಳಿಯಲ್ಲಿ ರೈತ ಕುಟುಂಬ ಕಂಗಾಲು. ಕಸ ವಿಂಗಡಣೆ ಕಡ್ಡಾಯ, ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಎಚ್ಚರಿಕೆ. ವಾರ್ತೆಗಳ ವಿವರ. ಪ್ರಜ್ವಲ್ ರೇವಣ್ಣ ಪ್ರಕರಣ ಹಾಗೂ ತಮ್ಮ ಕುಟುಂಬದ ಮೇಲೆ ನಡೆದ ರಾಜಕೀಯ ದಾಳಿಗಳೇ ತಾಯಿಯ ಆರೋಗ್ಯ ಹದಗೆಡಲು ಪ್ರಮುಖ ಕಾರಣ ಅಂತ ಪರೋಕ್ಷವಾಗಿ ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆದ ಹಲವು ಘಟನೆಗಳು ಹಾಗೂ ರಾಜಕೀಯ ದ್ವೇಷಗಳು ಅಂಡ್ ತಮ್ಮ ಕುಟುಂಬವನ್ನ ಗುರಿಯಾಗಿಸಿ ಏನೆಲ್ಲ ಮಾಡಲಾಯಿತು ಎಂಬುದು ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಕುಮಾರಸ್ವಾಮಿ ಅಸಮಾಧಾನವನ್ನ, ಬೇಸರವನ್ನ ಹೊರಹಾಕಿದ್ರು. ಕಳೆದ 1.5 ವರ್ಷದಿಂದ ಚೆನ್ನಮ್ಮ ಅವರಿಗೆ ಆರೋಗ್ಯ ಸಮಸ್ಯೆ ಪ್ರಾರಂಭವಾಯಿತು. ಕುಟುಂಬದಲ್ಲಿ ನಡೆದ ಪ್ರಜ್ವಲ್ ಪ್ರಕರಣ ಹಾಗೂ ಸನ್ನಿವೇಶಗಳನ್ನ ತಾಳಲಾರದೆ ಅವರು ಹಾಸಿಗೆ ಹಿಡಿದ್ರು ಅಂತ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಂತ ಹಂತವಾಗಿ ಅವರ ನೆನಪಿನ ಶಕ್ತಿ ಕಡಿಮೆ ಆಯ್ತು. ಆದ್ರೂ ಯಾರೇ ಮನೆಗೆ ಬಂದ್ರು ಕೂಡ ಊಟ ಮಾಡಿ ಅಂತ ಹೇಳ್ತಾ ಇದ್ರು. ನನ್ನನ್ನ ಮತ್ತೆ ನಮ್ಮ ಇಬ್ರು ತಂಗಿಯನ್ನ ನೆನಪಲ್ಲಿ ಇಟ್ಕೊಂಡಿದ್ರು. ಸ್ವಲ್ಪ ನಾನು ಮನೆಗೆ ಹೋದಾಗ 2-3 ಬಾರಿ ಕುಟುಂಬದಲ್ಲಿ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವ್ರನ್ನ ಯಾವಾಗ ಕರ್ಕೊಂಡ್ ಬರ್ತೀಯಾ ಅಂತ ಕೇಳಿದ್ರು. ಅವರು ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಯಾವಾಗ ಕರ್ಕೊಂಡ್ ಬರ್ತೀಯಾ ಅಂತ ಕೇಳಿದ್ರು. ಆ ಮಾತು ಇವತ್ತು ಕೂಡ ನನಗೆ ತೀವ್ರ ನೋವುಂಟು ಮಾಡಿದೆ ಅಂತ ಕುಮಾರಸ್ವಾಮಿ ಅವರು ಸ್ಮರಿಸಿಕೊಂಡಿದ್ದಾರೆ. ಇನ್ನೂ ನಮ್ಮ ತಾಯಿ 3-4 ವರ್ಷ ಬದುಕಬೇಕಾಗಿತ್ತು. ಆದ್ರೆ ಇವೆಲ್ಲ ಸನ್ನಿವೇಶಗಳಿಂದ ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಇದರಿಂದ ನಾನು ಯಾರನ್ನೂ ಕೂಡ ದೂಷಿಸಕ್ ಹೋಗೋದಿಲ್ಲ, ದೇವರ ಲಿಖಿತ ಇದು ಅಂತ ಹೇಳುವ ಮೂಲಕ ಭಾವುಕವಾಗಿ ಮಾತನಾಡಿದ್ದಾರೆ. ಇದೆಲ್ಲ ಒಂದು ಭಾಗ. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಅವರು ಕಳೆದ 1.5 ವರ್ಷದಿಂದ ಯಾವೊಂದು ಆರೋಗ್ಯದ ಸಮಸ್ಯೆಗಳು ಪ್ರಾರಂಭ ಆಯಿತು. ಇದು ಕಾರಣ ಬಹುಶಃ ಈ ರಾಜ್ಯದಲ್ಲಿ ರಾಜಕೀಯದ ದ್ವೇಷದಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳು, ಕೆಲವು ತಪ್ಪುಗಳಾಗಿರ್ಬೋದು. ನಾನು ಸಂಪೂರ್ಣವಾಗಿ ನಾವು ಪರಿಶುದ್ಧವಾಗಿ ಬದುಕಿದ್ದೇವೆ ಅಂತಕ್ಕಂಥದ್ದು ಹೇಳಲ್ಲ. ಒಂದು ತಪ್ಪುಗಳಾಗಿರ್ಬೋದು. ಆ ತಪ್ಪುಗಳನ್ನ ಇಟ್ಟು ಯಾವ್ಯಾವ ರೀತಿಯಲ್ಲಿ ಏನೇನು ನಡೆದಿದೆ ಈ ರಾಜ್ಯದಲ್ಲಿ ನಮ್ಮ ಕುಟುಂಬವನ್ನ ಸಂಪೂರ್ಣವಾಗಿ ರಾಜ್ಯದ ಜನತೆಯ ಹೃದಯದಿಂದ ಕಿತ್ತೊಗಿಬೇಕು ಅಂತಕ್ಕಂಥದ್ದೇ ಒಂದು ದೃಷ್ಟಿಯಿಂದ ಕೆಲವು ಘಟನೆಗಳು ಈ ರಾಜ್ಯದಲ್ಲಿ ನಡೆದಿದೆ. ಅದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ನಾವೆಲ್ಲರೂ ಅತ್ಯಂತ ಒಂದು ಆತ್ಮಕ್ಕೆ ಶಾಂತಿಯನ್ನ ನಮ್ಮ ತಾಯಿ ಕೊಡಬೇಕು ಅನ್ನೋದಕ್ಕೆ ಇವತ್ತು ಸಹ ಹಾಲು ತುಪ್ಪ ಇವತ್ತು ಅರ್ಪಿಸ್ತಕ್ಕಂಥ ಸಂದರ್ಭದಲ್ಲೂ ನಮ್ಮ ಅಭಿಮಾನಿಗಳು, ಕಾರ್ಯಕರ್ತರು, ಅವರನ್ನ ಪ್ರೀತಿಸ್ತಾ ಇದ್ದಂತ, ಅವರು ಪ್ರೀತಿಸಿದ್ದಂತ ಜನತೆ ಬಂದು ಇವತ್ತೇನು 3ನೇ ದಿನದ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಬಹುಶಃ ಅವ್ರು ಇನ್ನೂ ಬದುಕಿರ್ತಿದ್ದಾರೆ ನನ್ನ ಅಭಿಪ್ರಾಯ. ಒಂದು ಬಾರಿ ಆಸಿಡ್ನ ಪ್ರಕರಣ ನಂತರ ನಮ್ಮ ಕುಟುಂಬದಲ್ಲಿ ಅವರಿಬ್ಬರು ಏನು ವಯಸ್ಸಾಗಿರ್ತಕ್ಕಂಥವರಿದ್ರು, ಅವರ ಮಾನಸಿಕವಾಗಿ ಯಾತನೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ಏನೇನ್ ನಡೀತು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಯಾರಾದರೂ ಇತಿಹಾಸ ಬರೆಯೋರು ಹೇಳ್ತಾರೆ. ಅದು ಒಂದು ಭಾಗ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನನ್ನ ತಾಯಿ ಇವತ್ತು ನಮ್ಮನ್ನ ಅಗಲಿಕೆ ಕಳೆದ 1.5 ವರ್ಷದ ಹಿಂದೆನೆ ಅವರು ಬೆಡ್ ರಿಡನ್ ಆಗಿದ್ದರು. ಅಲ್ಲಿಂದ ಇಲ್ಲಿವರೆಗೂ ಅವರು ಪಟ್ಟಿರ್ತಕ್ಕಂಥ ಹಿಂಸೆ ಮತ್ತು ಹಂತವಾಗಿ ಅವರಿಗೆ ನೆನಪಿನ ಶಕ್ತಿಯೂ ಕಡಿಮೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಹಳ್ಳಿ ಗ್ರಾಮದಲ್ಲಿ 3-4 ದಿನಗಳಿಂದ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ರೈತರು ತೀವ್ರ ಭೀತಿಯಲ್ಲಿ ಕಾಲ ಕಳೆಯುವಂತಾಗಿದೆ. ಇನ್ನು ಗ್ರಾಮದಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿದೆ. ಗ್ರಾಮದ ರೈತ ಜನಾರ್ದನ್ ಶೆಟ್ಟಿ ಮತ್ತು ಪ್ರಭಾಕರ್ ಶೆಟ್ಟಿ ಮಾತನಾಡಿ, ನಮ್ಮ 5 ಎಕರೆ ತೋಟದಲ್ಲಿ 15-20 ಕಾಡಾನೆಗಳು ನುಗ್ಗಿ ದಾಳಿಯನ್ನ ಮಾಡಿದ್ದಾವೆ. ಫಸಲಿಗೆ ಬಂದಿದ್ದ 100-200 ಅಡಿಕೆ ಗಿಡಗಳು, 9-10 ವರ್ಷದ ರೊಬೆಸ್ಟಾ ಕಾಫಿ ಗಿಡಗಳು, ನರ್ಸರಿ ಗಿಡಗಳು ಹಾಗೂ
ಸ್ಪ್ರಿಂಕ್ಲರ್ ಪೈಪ್ಗಳನ್ನ ಸಂಪೂರ್ಣವಾಗಿ ತುಳಿದು ನಾಶ ಮಾಡಿಬಿಟ್ಟಿದ್ದಾವೆ. ಈಗಾಗಲೇ ಕೊಳೆ ರೋಗದ ಬಾಧೆ ಒಂದೆಡೆಯಾದ್ರೆ ಈ ಆನೆಗಳ ದಾಳಿಯಿಂದ 2-3 ಲಕ್ಷ ರೂಪಾಯಿವರೆಗೂ ಕೂಡ ನಷ್ಟ ಸಂಭವಿಸ್ಬಿಟ್ಟಿದೆ ಅಂತ ತಮ್ಮ ಅಳಲನ್ನು ತೋಡಿಕೊಂಡ್ರು. ನಮ್ಮ ಗ್ರಾಮದಲ್ಲಿ ಸುಮಾರು 15-20 ಕಾಡಾನೆಗಳು ಬೀಡ್ಬಿಟ್ಟಿದ್ದು ಪ್ರತಿದಿನ 23 ಕಿಲೋಮೀಟರ್ ದೂರದಿಂದ ತೋಟವನ್ನ ನೋಡ್ಕೊಳ್ಳೋದಕ್ಕೆ ಬರಬೇಕಾದಂತ ಸ್ಥಿತಿ ನಮಗೆ ಬಂದು ಹೋಗ್ಬಿಟ್ಟಿದೆ. ನಮ್ಗಂತೂ ಕೃಷಿಯೇ ಬೇಡ ಅನ್ನೋ ಸ್ಥಿತಿಗೆ ತಲುಪಿಟ್ಟಿದ್ದೀವಿ. ಕಳೆದ ಬಾರಿ ಆನೆ ದಾಳಿ ಆದಾಗ ಅರ್ಜಿ ಸಲ್ಲಿಸಿದಾಗ ಸರ್ಕಾರ ಕೇವಲ ಅತ್ಯಲ್ಪ ಮೊತ್ತ ನೀಡಿ ನಮ್ಗೆ ಕಣ್ಣರಿಸುವ ತಂತ್ರವನ್ನ ಮಾಡಿತ್ತು. ಈಗ ಮತ್ತೆ 2 ಬಾರಿ ಅರ್ಜಿ ನೀಡಿದ್ರು ಕೂಡ ಸೂಕ್ತ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ 3ನೇ ಬಾರಿ ಅರ್ಜಿ ಕೊಡೋದನ್ನೇ ಬಿಟ್ಟುಬಿಟ್ಟಿದ್ದೀವಿ. ಮಾನ್ಯ ಶಾಸಕರಾದ ಎಚ್.ಕೆ. ಸುರೇಶ್ ಅವರು ಸ್ವತಃ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಬೇಕು ಹಾಗೂ ವಿಧಾನಸಭೆಯಲ್ಲಿ ಈ ಬಗ್ಗೆ ಧ್ವನಿಯನ್ನು ಎತ್ತಬೇಕು. ಕಳೆದ 3 ವರ್ಷಗಳಿಂದ ಆನೆಗಳ ಭಯದಿಂದಾಗಿ ಗದ್ದೆ ಕೆಲಸವನ್ನ ಕೈಬಿಡಲಾಗಿದೆ. ಬಾಳೆ, ಅಡಿಕೆ, ಕಾಫಿ ಬೆಳೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಬೆಳಿಗ್ಗೆ ತೋಟಕ್ಕೆ ಹೋಗೋಕೆ ಭಯ ಆಗುತ್ತೆ. ಸಂಜೆ 5 ಗಂಟೆ ನಂತರ ಮನೆಯಿಂದ ಹೊರ ಬರಕ್ಕಾಗದಿರೋ ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ. ಆನೆಗಳು ಮನೆ ಬಾಗಿಲು ಕೂಡ ಬಂದ್ ಹೋಗ್ತಾ ಇದ್ದಾವೆ. ಸುಮಾರು 15-20 ಆನೆಗಳು ಗ್ರಾಮದಲ್ಲಿ 500 ಮೀಟರ್ ಅಂತರದಲ್ಲೇ ರಾಜಾರೋಷವಾಗಿ ಓಡಾಡ್ತಾ ಇದ್ದಾವೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕೇವಲ ಪರಿಶೀಲನೆ ನಡೆಸಿ ಹೋಗ್ತಾರೆ ಹೊರತು ಶಾಶ್ವತ ಕ್ರಮ ಕೈಗೊಳ್ತಾ ಇಲ್ಲ. ಸರ್ಕಾರ ಹಾಗೂ ಅರಣ್ಯ ಇಲಾಖೆ ತಕ್ಷಣವೇ ಎಚ್ಚೆತ್ತುಕೊಂಡು ಈ ಭಾಗದ ಕಾಡಾನೆಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ, ಏನ್ ಮಾಡ್ತಿರೋ ಮಾಡಿ ಒಟ್ಟಿನಲ್ಲಿ ನಾವು ನಷ್ಟ ಅನುಭವಿಸ್ತಾ ಇರ್ತಕ್ಕಂಥ ರೈತರಿಗೆ ಅರ್ಹ ಪರಿಹಾರವನ್ನು ಒದಗಿಸ್ತಿ ಅಂತ ಬಹಳ ಒಕ್ಕರಲಿನಿಂದ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸಂದರ್ಭದಲ್ಲಿ ಗ್ರಾಮಸ್ಥರಾದ ಜಗನ್ನಾಥ್, ಸವಿನ್, ಮಹೇಶ್, ಸ್ವಾಮಿ ಹಾಜರಿದ್ರು. ಸರ್, ಇಲ್ಲಿ 3 ವರ್ಷದಿಂದ ನಾವು ಗದ್ದೆ ಮಾಡ್ತಾ ಇಲ್ಲ, ಗದ್ದೆ ಎಲ್ಲ ಬೆಳೆದಿದ್ದೀವಿ. ಆಮೇಲೆ ಬಾಳೆ ಬೆಳೆಯಂಗಿಲ್ಲ, ಅಡಿಕೆ ಬೆಳೆಯಂಗಿಲ್ಲ, ಕಾಫಿ ಬೆಳೆಯಂಗಿಲ್ಲ, ಏನು ಬೆಳೆಯಂಗಿಲ್ಲ. ಸರ್ಕಾರ ಒಂದು ಚೂರು ನಮಗೆ ಸ್ಪಂದಿಸ್ತಲ್ಲ ಸರ್. ಈ ಆನೆಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದರೆ ಏನಾದರೂ ಒಂಚೂರು ನಮಗೇನಾದ್ರು ಪರಿಹಾರ ಸಿಗ್ಬೋದು. 2-3 ಸತಿ ಅರ್ಜಿ ಕೊಟ್ಟರು ನಮಗೇನು ಇಲ್ಲಿ ಪರಿಹಾರ ಏನು ಕೊಟ್ಟಿಲ್ಲ ಸರ್. ಬೆಳಿಗ್ಗೆ ಎದ್ದು ನಾವು ಎಲ್ಲಿ ಹೊಲಕ್ಕೆ ತೋಟಕ್ಕೆ ಎಲ್ಲೂ ಹೋಗಂಗಿಲ್ಲ, ಆ ಪರಿಸ್ಥಿತಿ ಆಗಿದೆ. ಸಾಯಂಕಾಲ 5 ಗಂಟೆ ಮೇಲೆ ಮನೆಯಿಂದ ಹೊರಗೆ ಓಡಂಗಿಲ್ಲ, ಮನೆ ಬಾಗಿಲಿಗೆ ಬರ್ತವೆ ಆನೆನ. ಈ ಸರ್ಕಾರ ಏನು ಮಾಡ್ತಿದೆ ಸರ್? ಇದು ಏನು ನಾವು ಬದುಕಬೇಕಾ ಸಾಯ್ಬೇಕಾ? ಈ ಥರ ಮಾಡ್ತಾಯಿದೆಯಲ್ಲ ಈ ಸರ್ಕಾರ. ಕಣ್ಣಿಲ್ವ ಇದಕ್ಕೆ? ಈ ಬಡವ್ರನ್ನಲ್ಲಿ ಹಿಂಗೆ ಹೊಡೆದು ಒಬ್ಬರು ಒಂದು ತೋಟಕ್ಕೆ ಯಾರು ಹೋಗಂಗಿಲ್ಲ ಇಲ್ಲಿ. ಆ ಪರಿಸ್ಥಿತಿ ಆಗಿದೆ ಸರ್. ಏನು ಮಾಡೋದು ಇದು ಪರಿಸ್ಥಿತಿ? ಈಗ ಸರ್ಕಾರ ಏನೋ ಪರಿಹಾರ ಮಾಡಿ ಇದನ್ನೇನಾರು ಸ್ಥಳಾಂತರ ಮಾಡ್ಬೇಕಾಗತ್ತೆ. ಆನೆಗಳು ಒಂದು 15-20 ಆನೆ ಬಂದಿದೆ ಸರ್ ಇಲ್ಲಿ. ಈಗಲೂ ಇಲ್ಲೇ ಇದಾವೆ, ಇಲ್ಲಿ ತಿರುಗಾಡಂಗಿಲ್ಲ, ಜಮೀನಿಗೆ ಎಲ್ಲೂ ಬರಂಗಿಲ್ಲ. ಆ ಪರಿಸ್ಥಿತಿ ಆಗಿದೆ ಸರ್. ಈಗ ಒಂದು 500 ಮೀಟರ್ ಇಲ್ಲೇ ಇದಾವೆ ಸರ್. ಇಲ್ಲಿ ಕಡೆನೆ ಇಲ್ಲೇ ಇದೆ. ಫಾರೆಸ್ಟ್ನವರ ಗಾರ್ಡ್ಸ್ ಎಲ್ಲ ಬಂದಿದ್ರು, ನೋಡ್ಕೊಂಡು ಸೀದಾ ಹೋದ್ರು. ಇಲ್ಲಿ ನಮಗೆ ತುಂಬ ವರ್ಷಗಳಿಂದ ಈಗ ಆನೆಗಳು ಪದೇ ವರ್ಷದಿಂದ ದಿನಂಪ್ರತಿ ವರ್ಷ ಜಾಸ್ತಿ ಆಗ್ತಾಯಿದೆ. ಈ ಬಾರಿ ತುಂಬ ಆನೆಗಳು ಲೂಟಿಯಾಗಿದೆ. ಕಳೆದ ಬಾರಿ ಒಂದು ಸತಿ ಅರ್ಜಿ ಕೊಟ್ಟಿದ್ದು, ಅದು ಕೇವಲವಾದ ಒಂದು ಮೊತ್ತವನ್ನು ಕೊಟ್ಟು ಸರ್ಕಾರ ಕಣ್ಣೊರೆಸೋ ತಂತ್ರ ಮಾಡಿ ನಾನು ಅಡಿಕೆ ಬೆಳೆಗೆ ನನಗೆ ಅದು ಬಾರಿ ಅರ್ಜಿ ಕೊಟ್ಟಿದೆ. 2 ಬಾರಿ ಲೂಟಿ ಮಾಡಿದೆ. ನಂದು ಹೆಚ್ಚು ಕಡಿಮೆ 100-200 ಅಡಿಕೆ ಗಿಡಗಳು, ಫಸಲಿಗೆ ಬಂದ ಅಡಿಕೆಗಳು ನಾಶವಾಗಿದೆ. ಹಾಗೆ ರೋಬಸ್ಟ ಕಾಫಿ ಗಿಡಗಳು, ಹಾಗೆ ಇದು ಮುಂದೆ ನರ್ಸರಿ ಗಿಡಗಳನ್ನೆಲ್ಲ ತುಳುಗಳು, ನಮ್ಮ ಸ್ಪ್ರಿಂಕ್ಲರ್ ಮಾಡೋ ಪೈಪ್ಗಳಿಗೂ ಡ್ಯಾಮೇಜ್ ಆಗಿದೆ. ಹಾಗೆ ತುಂಬ ನಮಗೆ ಪ್ರತಿ ವರ್ಷವೂ ಈಗ ಆನೆ ದಾಳಿಯಿಂದ ನಮ್ಮಲ್ಲಿ ಬದುಕೋದೇ ಕಷ್ಟ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ನಾವು ಜೀವನ ಹೇಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಂದು ಈಗ ಈ ಬಾರಿ 10-12 ಆನೆಗಳು ಬಂದು ದಾಳಿ ಮಾಡಿ ಹೆಚ್ಚು ಕಡಿಮೆ ತುಂಬ ರೋಬಸ್ಟ ಗಿಡಗಳು ಮತ್ತು ಅಡಿಕೆ ಗಿಡಗಳು, ಫಸಲಿ ಬಂದ 9 ವರ್ಷಗಳ ಗಿಡಗಳು, ಫಸಲಿ ಬಂದ ಗಿಡಗಳಿಗೆಲ್ಲ ತೊಂದರೆ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಜೀವನ ಭಾರಿ ಕಷ್ಟ ಆಗುತ್ತೆ. ನಾವು ಸ್ವಲ್ಪ ರೋಗಿಯೊಬ್ಬರನ್ನ ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದ ಆಂಬ್ಯುಲೆನ್ಸ್ ಹಾಗೂ ಸ್ಥಳೀಯರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ವಾಗ್ವಾದ ಹಾಗೂ ಗಲಾಟೆ ನಡೆದಿರತಕ್ಕಂಥ ಘಟನೆ ಹಾಸನದ ಹನುಮಂತಪುರದ ಬಳಿ ನಡೆದಿದೆ. ಮಾನವೀಯತೆಯನ್ನು ಮರೆತು ರೋಗಿಯ ಜೀವದೊಂದಿಗೆ ಚೆಲ್ಲಾಟವಾಡ್ತಿದ್ದಾರೆ ಅಂತ ಸಾರ್ವಜನಿಕರ ವಲಯದಲ್ಲಿ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೋಗಿಯನ್ನ ಹೊತ್ತುಕೊಂಡು ಸಾಗ್ತಾ ಇದ್ದ ಆಂಬ್ಯುಲೆನ್ಸ್ ಓವರ್ಟೇಕ್ ಅಥವಾ ದಾರಿ ಬಿಡುವ ವಿಚಾರವಾಗಿ ಸ್ಥಳೀಯರಿಗೂ ಹಾಗೂ ಆಂಬ್ಯುಲೆನ್ಸ್ ಚಾಲಕನ ನಡುವೆ ಮಾತಿನ ಚಕಾಮಕಿ ನಡೆದಿದೆ. ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ತಲುಪಬೇಕಿದ್ದ ಆಂಬ್ಯುಲೆನ್ಸ್ ಮಧ್ಯದಲ್ಲೇ ತಡೆದು ಹೋಗಿದ್ರಿಂದ ಒಳಗಿದ್ದ ರೋಗಿ ಹಾಗೂ ಅವರ ಕುಟುಂಬಸ್ಥರು ತೀವ್ರ ಪರದಾಟ ನಡೆಸಬೇಕಾಯ್ತು. ನೀವು ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ ಬರ್ತಾ ಇರೋದೇ ನಾವು ಬೇಗ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಆತನ ಜೀವ ಉಳಿಸ್ಬೇಕು ಅಂತ. ಈ ಯಾವ್ದೋ ಕ್ಷುಲ್ಲಕ ಕಾರಣಕ್ಕೆ ರೋಡಲ್ಲಿ ಜಗಳ ಆಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಆಂಬ್ಯುಲೆನ್ಸ್ ಅಲ್ಲಿ ಬರೋ ಉದ್ದೇಶ ಎಲ್ಲಿ ಈಡೇರಿತು? ನಾರ್ಮಲ್ ಪೇಷಂಟ್ ಅದು ಆಕ್ಸಿಜನ್ ಕೇಸ್ ನಲ್ಲಿ ಇರೋದು. ಏನು ಹೇಳು, ಏನಾಯ್ತು? ಪೇಷಂಟ್ ಹೆಚ್ಚು ಕಡಿಮೆ ಆಯ್ತಾಯ್ತಿದ್ರೆ ನಿನ್ ಜವಾಬ್ದಾರಿನಾ? ಆಕ್ಸಿಜನ್ ಕೇಸ್ ಇರೋದು ಬಾಯಿಲಿ ನೋಡಲಿ ಆಕ್ಸಿಜನ್ ಕೇಸ್ ನೋಡಲಿ ಬಾಯಿಲಿ ನೋಡಲಿ. ಯಾಕೆ ಪೇಷಂಟ್ ಇರೋದು ನೋಡಲ್ಲ ಇಲ್ಲಿ? ಯಾವ ಪೇಷಂಟ್ ಇರೋದು ನೋಡಲಿ ಫಸ್ಟು. ಅವನೆಲ್ಲ ಹೋದ ಅವನು
ನೋಡಿಲಿ ಆಕ್ಸಿಡೆಂಟ್ ಕೇಸ್ ಪೇಷಂಟ್ ಹೋಗ್ಬೇಕಾದ್ರೆ ಮದ್ದಿಗೆ ನುಗ್ಗಿ ಕುಡ್ದೀವಿ ಫುಲ್ ಹಣ್ಣಾಗಿ ಗಾಡಿಗೆ ಟಚ್ ಮಾಡಿದ್ದಾನೆ ಸೋಳ ಮಗ. ಇರೇ ಇವನು ಫುಲ್ ಹಣ್ಣಾಗಿ ಕೂತಿದ್ದಾನೆ, ಇವನು ಫುಲ್ ಹಣ್ಣಾಗಿ ಕೂತಿದ್ದಾನೆ. ಹೆಚ್ಚು ಕಡಿಮೆ ಪೇಷಂಟ್ ಆಕ್ಸಿಡೆಂಟ್ ಕೇಸ್ನಲ್ಲಿ ಇರೋದದು, ಗೊತ್ತಾ? ಏನು ಏನು ಕೊಡ್ತೀಯಾ? ಆಯ್ತು तू जा तू जा, वो ले लेके चाहती तो बोल दो जा तो. जा जा ले ले जा. ನೋಡಿ ಆಕ್ಸಿಜನ್ ಕೇಸ್ ಹೋಯ್ತಾ ಇರೋದು. ಸುಳ್ಳು ಮಗ ಕುಡ್ದುಬಿಟ್ಟು ಹೊಡೆದಿದ್ದಾನೆ, ಅದ್ನಲ್ಲಿ ಮಧ್ಯದ ಮಾತಾಡ್ತಾ ಇದ್ದಾರೆ ಇವರು. ಆಯ್ತು ಜಾ ಜಾ ಜಾ. ದಯವಿಟ್ಟು ಪೇಷಂಟ್ಗೆ ಅವ್ರಿಗೆ ಟ್ರೀಟ್ಮೆಂಟ್ ಆಗಲಿ, ಅದಾದಮೇಲೆ ನಾನು ಮಾತಾಡ್ತೀನಿ. ಇದು ಗಾಡಿ ರೋಡಲ್ಲಿ ಘಟನೆ ಏನು ನಡೀತಂದ್ರೆ, ನಾವು ಹಾಸನದಿಂದ ನಮ್ಮ ಮಾವರಿಗೆ ಕರ್ಕೊ ಬರ್ತಾ ಇದ್ವಿ. ವೆಂಟಿಲೇಟರ್ ಹಾಕೊಂಡಿ, ಎಮರ್ಜೆನ್ಸಿ ಕೇಸ್ ಇತ್ತು ಅವ್ರದ್ದು, ಎಮರ್ಜೆನ್ಸಿ ಇದ್ರು ಅವರು. ಹಾಸನದಿಂದ ಬರುವಾಗ ಜನಪ್ರಿಯ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾ ಇದ್ವಿ, ಅರ್ಜೆಂಟ್ ಕರ್ಕೊ ಬರಬೇಕು ಅಂತ. ವೆಂಟಿಲೇಟರ್ ಹಾಕಿದ್ವಿ, ಫುಲ್ ಸೀರಿಯಸ್ ಮ್ಯಾಟ್ರ್ ಇತ್ತು. ಬರುವಾಗ ಏನಾಯ್ತು ಅಂದ್ರೆ, ಅಲ್ಲಿ ಹನುಮಂತಪುರ ಹತ್ರ ಒಬ್ರು ಕುಡ್ಕೊ ಬಂದು ಸೀದಾ ಗಾಡಿಯಲ್ಲಿ ಒಂದೇ ಸಲಕ್ಕೆ ಟರ್ನಿಂಗ್ ಹೊಡೆದ್ರು, ಆಂಬುಲೆನ್ಸ್ಗೆ ಬಂದು ಹೊಡೆದ್ರು. ನಾವು ನಮ್ಮ ಗಾಡಿಯ ಈ ಗಾಡಿ ನಮ್ದು ಹಿಂದೆನೆ ಬರ್ತಾ ಇದ್ವಿ ನಾವು. ಬರುವಾಗ ನೋಡಿದ್ರು, ಆಮೇಲೆ ಇವ್ರು ಹೇಳಿದ್ರು, ಆಂಬುಲೆನ್ಸ್ ಡ್ರೈವರ್ಗೆ ಹಿಡ್ಕೊಂಡೆ ಒಂದು ಎರಡು ಹೊಡೆದ್ಬಿಟ್ರು ಅವರು. ಅವ್ರು ಹೇಳಿದ್ರು ಸೀರಿಯಸ್ ಮ್ಯಾಟ್ರು, ಅರ್ಜೆಂಟ್ ಹೋಗ್ಬೇಕು ಅಂತ ಹೇಳಿಕ್ಕೆ ಬಿಟ್ರು. ಮುಂದೆ ಹೋದ್ರು, ಮತ್ತೆ ಎಲ್ಲ ತುಂಬ್ಕೊಂಡು ಮತ್ತೆ ಹೊಡೆಯೋಕೆ ಎಲ್ಲ ಬಂದರು, ದಬ್ಬಾಳಿಕೆ ಎಲ್ಲ ಮಾಡಿದ್ರು ಅವರು. ಹಂಗಾಗಿ ಆಮೇಲೆ ಎಲ್ಲ ಹೇಳಿ, ಆಮೇಲೆ ಬಂದು ನಿಮ್ಗೆ ಮೊಬೈಲ್, ಅವ್ರ ಮೊಬೈಲ್ ಕಿತ್ಕೊಂಡ್ ಬಂದಿದ್ದೀವಿ ನಾವು, ಕೊಡ್ತೀವಿ ನಾವು ಮೊಬೈಲ್ ಬಂದು, ಆಮೇಲೆ ಕಂಪ್ಲೇಂಟ್ ಮಾಡಿ ಆಮೇಲೆ ಕೊಡ್ತೀವಿ ಅಂತ ಹೇಳಿ ಡ್ರಿಂಕ್ಸ್ ಮಾಡಿದ್ರು. ಫುಲ್ ಡ್ರಿಂಕ್ಸ್ ಮಾಡ್ಕೊಂಡಿ ಅವರು ತಗೊಬಂದು ಹೊಡೆದಿದ್ದು. ಫುಲ್ ಎಲ್ಲ ನಿಲ್ಲಕ್ಕಾಯ್ತಾ ಇಲ್ಲ, ಅಷ್ಟೊಂದು ಡ್ರಿಂಕ್ಸ್ ಮಾಡಿದ್ರು ಅವರು. 2 ಜನ ಇದ್ರು ಅವರು ಬಂದು ಹೊಡೆದಿದ್ದು. ಆಮೇಲೆ ಎಲ್ಲ ತುಂಬ್ಕೊಂಡ್ರು. ನಮ್ಮ ಆಂಬುಲೆನ್ಸ್ ಡ್ರೈವರ್ಗೆ ಹೊಡೆದು ನಮ್ಮ ಮಾವರು ಅವರು ಫುಲ್ ಸಖತ್ ಸೀರಿಯಸ್ ಆಗಿದ್ರು. ಎಮರ್ಜೆನ್ಸಿ ಕರ್ಕೊ ಬರ್ತಾ ಇದ್ವಿ, ಮೈಸೂರಿಗೆ ಹೋಗೋಣ ಅಂತ. ನೋಡಿದ್ರೆ ಡೆತ್ ಆಗೋಯ್ತು. ಒಂದು ಸ್ವಲ್ಪ ಲೇಟ್ ಆಗಿ, ಅಲ್ಲ ಅವರು ಲೇಟ್ ಮಾಡಿಬಿಟ್ರು ಒಂದು ಸ್ವಲ್ಪ ಅವರು. ಹಂಗಾಗಿ ಅಷ್ಟು ಸಮಸ್ಯೆ ಆಗಿದೆ. ನನ್ನ ಹೆಸರು ಫೈದ್ ಖಾನ್ ಅಂತ. ನಿಮ್ಮ ಹೆಸರು? ಶೇಷ್ ಪಾಷಾ. ಔಷಧಿ ಅಂಗಡಿಯವರು ನೀಡಿದ ತಪ್ಪು ಕಳೆನಾಶಕ ಸಿಂಪಡಣೆಯಿಂದಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಶುಂಠಿ ಬೆಳೆ ಸಂಪೂರ್ಣ ನಾಶವಾಗಿ ರೈತ ಕುಟುಂಬವೊಂದು ತೀವ್ರ ಸಂಕಷ್ಟಕ್ಕೆ ಸಿಲುಕಿಬಿಟ್ಟಿದೆ. ಬೇಲೂರು ತಾಲೂಕಿನ ಹಳವೀಡು ಹೋಬಳಿಯ ಪೊನ್ನಾತಾಪುರ ಭೋವಿ ಕಾಲೋನಿ ನಿವಾಸಿ ಅಣ್ಣಪ್ಪ ಅಂತಕ್ಕಂಥವರು ಮಾತನಾಡಿದ್ದಾರೆ. ಬಗ್ಗೆ ನಾವು ಹಳಬೀಡು ಸಮೀಪದ ಘಟ್ಟದ ಹಳ್ಳಿಯಲ್ಲಿ 2 ಎಕರೆ 26 ಗುಂಟೆ ಜಮೀನನ್ನ ಲೀಸಿಗೆ ಪಡ್ಕೊಂಡು ಒಟ್ಟು 13 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಶುಂಠಿ ಬೆಳೆದಿದ್ರಂತೆ. ಕಳೆ ನಿಯಂತ್ರಣಕ್ಕಾಗಿ ಬೇಲೂರಿನ ರಘು ದಾಸೇಗೌಡ ಪ್ಲಾಂಟೇಶನ್ ನಲ್ಲಿ 71 ಆಕ್ಸಿ ಗೋಲ್ಡ್ ಕಳೆನಾಶಕವನ್ನ ತಗೊಂಬಂದಿದ್ರಂತೆ. ಆದ್ರೆ ಅವ್ರು ಆಕ್ಸಿ ಗೋಲ್ಡ್ ಕಳೆನಾಶಕ ಕೊಡಿ ಅಂತ ಕೇಳಿದ್ರಂತೆ. ಆದ್ರೆ ಅಂಗಡಿಯವರು ಆಕ್ಸಿ ಗೋಲ್ಡ್ ಅನ್ನೋದ್ರ ಬದಲಾಗಿ ಭತ್ತಕ್ಕೆ ಹೊಡೆಯುವ ಮ್ಯಾಕ್ಸ್ವೆಲ್ 71 ಅಂತ ಬೇರೆ ಕಳೆನಾಶಕ ಕೊಟ್ಟುಬಿಟ್ಟಿದ್ದಾರೆ. ಇವ್ರಿಗೆ ಯಾವ್ದೋ ಕಳೆನಾಶಕ ಕೇಳಿದ್ದಾರೆ, ಅವ್ರು ಯಾವ್ದೋ ಕೊಟ್ಟುಬಿಟ್ಟಿದ್ದಾರೆ. ಇವ್ರು ಶುಂಠಿ ಹೊಡೆಯೋದ್ರ ಬದಲು ಭತ್ತದ ಹೊಡೆದು ಬಿಟ್ಟಿದ್ದಾರೆ, ಕೊಟ್ಟುಬಿಟ್ಟಿದ್ದಾರೆ. ಇವರು ಹೊಡೆದಿದ್ದಾರೆ. ಇದನ್ನ ಸಿಂಪಡಣೆ ಮಾಡಿದ ಸಂದರ್ಭದಲ್ಲಿ ಏನಾಗಿದೆ ಅಂತ ನೋಡಕ್ ಹೋದ್ರೆ, ಅಂಗಡಿಯರ ಮಾತು ನಂಬಿ ಔಷಧಿ ಸಿಂಪಡಿಸಿದ್ರು ಕೂಡ 8 ದಿನಗಳಾದ್ರೂ ಕಳೆ ಒಣಗಿರ್ಲಿಲ್ವಂತೆ. ಈ ಬಗ್ಗೆ ಮರುಪ್ರಶ್ನೆ ಮಾಡಿದಾಗ ಔಷಧಿ ಕೆಲಸ ಮಾಡಕ್ 15 ದಿವಸ ಬೇಕು ಅಂತ ಅಂಗಡಿಯರು ಹೇಳಿ ಕಳ್ಸಿದ್ರಂತೆ. ಆದ್ರೆ ದಿನಗಳು ಕಳೆದಂತೆ ಕಳೆಯ ಜೊತೆಗೆ ಶುಂಠಿ ಗಿಡವು ಕೂಡ ಸಂಪೂರ್ಣವಾಗಿ ಒಣಗೋದಕ್ಕೆ ಪ್ರಾರಂಭ ಆಗ್ಬಿಟ್ಟಿದೆ. ತದನಂತರ ಬೆಳೆ ಉಳಿಸಿಕೊಳ್ಳೋದಕ್ಕೆ ಅಂಗಡಿಯರ ಸಲಹೆಯಂತೆ ಇತರೆ ದುಬಾರಿ ಔಷಧಿಗಳನ್ನ ಹೊಡೆದ್ರು ಕೂಡ ಯಾವುದೇ ಪ್ರಯೋಜನ ಆಗ್ಲಿಲ್ಲ. 4 ತಿಂಗಳಾದ್ರೂ ಬೆಳೆಯೂ ಬಾರದೆ ಇತ್ತ ಕಳೆಯೂ ಸರಿಯಾಗಿ ನಾಶ ಆಗದೆ ಇಡೀ ಬೆಳೆ ಸಂಪೂರ್ಣ ಹಾಳಾಗಿ ಹೋಗ್ಬಿಟ್ಟಿದೆ. ಕಳೆದ 15 ವರ್ಷಗಳಿಂದ ಶುಂಠಿ ಬೆಳೆಯನ್ನೇ ನಂಬ್ಕೊಂಡು ಈ ಬಾರಿ 35ರಿಂದ 40 ಲಕ್ಷ ರೂಪಾಯಿ ಆದಾಯ ಬರೋ ನಿರೀಕ್ಷೆಯಲ್ಲಿದ್ವಿ. ಆದ್ರೆ ಈಗ ಬೆಳೆ ಸಂಪೂರ್ಣ ನಾಶವಾಗಿದ್ರಿಂದ ಬಂಗಾರವನ್ನು ಅಡಬಿಟ್ಟು ಮಾಡಿದ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ ಮಾಡ್ಕೋಬೇಕಾದ ಸ್ಥಿತಿಗೆ ತಲುಪಿಟ್ಟಿದ್ದೀವಿ. ಔಷಧಿ ಅಂಗಡಿಯವರು ನಮಗೆ ಯಾವುದೇ ಬಿಲ್ ಕೊಟ್ಟಿಲ್ಲ. ಬೆಳೆ ಹಾಳಾದ ಬಗ್ಗೆ ಕೇಳಕ್ ಹೋದ್ರೆ ಜೋರಾಗಿ ಮಾತಾಡಿ ಉಡಾಫೆಯಿಂದ ವರ್ತಿಸ್ತಾ ಇದ್ದಾರೆ. ನಮಗೆ ಮಾತಾಡಕ್ ಅವಕಾಶನೇ ಕೊಡ್ತಾ ಇಲ್ಲ. ಸಾಲಗಾರರು ಮನೆ ಮುಂದೆ ಬಂದು ಹಿಂಸೆ ಕೊಡ್ತಾರೆ, ದುಡ್ಡು ಕೊಡು ಅಂತ. ಅವ್ರಿಗೆ ಎಲ್ಲಿಂದ ಹಣ ತಂದು ಕೊಡ್ಲಿ, ಹೆಂಗ್ ತಂದು ಕೊಡ್ಲಿ? ನಮಗೆ ಈ ಬೆಳೆನೇ ನಂಬ್ಕೊಂಡು ನಮಗೆ ಜೀವನಕ್ಕೆ ಇದೇ ಆಧಾರ ಆಗಿತ್ರಿ. ಈಗ ಬೆಳೆನೇ ಹಾಳಾಗಿ ಹೋಗ್ಬಿಟ್ಟಿದೆ. ನಮ್ಮ ಸ್ಥಿತಿ ಏನು, ಯಾರಿಗೆ ಹೇಳ್ಕೊಬೇಕು, ಯಾರ ಹತ್ರ ಪರಿಹಾರ ಕೇಳಬೇಕು ಅಂತ
ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಹುಲಿಗೌಡ, ಮಂಜುನಾಥ್, ವಸಂತ್, ಸುರೇಶ್, ಲಕ್ಷ್ಮಣ್, ಪುಟ್ಟಸ್ವಾಮಿ ಇನ್ನಿತರರು ಹಾಜರಿದ್ದರು. ಬೇಲೂರಲ್ಲಿ ಔಷಧಿ ತಂದಿದ್ದು ನಾವು, ಅದೇ ಕಳೆನಾಶಕ ಅಂತ ಹೊಡೆಯಕ್ಕೆ ಕೊಟ್ಟಿದ್ರು. ನಮಗೆ ಫುಲ್ ಬೆಳೆ ಎಲ್ಲ ನಾಶ ಆಗಿದೆ, ನಮ್ಮ ಬೆಳೆ ಏನೂ ಬರ್ತಾ ಇಲ್ಲ. ಅವ್ರು ಒಂದ್ಸತಿ ಕರ್ಕೊಬಂದು ಇಲ್ಲಿ ತೋರಿಸೋ ಹೊತ್ತಿಗೆ 1 ತಿಂಗಳಷ್ಟಕ್ಕೆ ಬರುತ್ತೆ, ಇಂಪ್ರೂವ್ ಆಗುತ್ತೆ ಅಂತ ಬಂದು ಇಲ್ಲಿ ಹೇಳಿದರು. ಏನೂ ಇಂಪ್ರೂವ್ ಆಗಿಲ್ಲ, ಕಳೆನೂ ಬಂದಿಲ್ಲ. ನಾವು ಒಡವೆ ಎಲ್ಲ ಅಡ ಇಟ್ಟು ಸ್ಕೂಲಿಗೆ ಮಕ್ಕಳನ್ನೆಲ್ಲ ಸೇರ್ಸೋಕ್ಕೆ ತುಂಬ ಸಾಲ ಮಾಡಿದ್ದೀವಿ. ನಾವು ಏನೂ ಬೆಳೆ ಬಂದಿಲ್ಲ, ಬೆಳೆ ಇರೋದೇ ನಮಗೆ ಇದು. ಅಲ್ಲಿ ಔಷಧಿ ಅಂಗಡಿ ಹತ್ರ ಎಲ್ಲ ಕೇಳೋಕೆ ಹೋದ್ರೆ ನಮಗೆ ಜೋರಾಗಿ ಮಾತಾಡಿ ನಮಗೆ ಧಮಕಿ ಎಲ್ಲ ಹಾಕಿ ಮಾತಾಡೋಕ್ಕೂ ಕೂಡ ನಮಗೆ ಅವಕಾಶ ಕೊಡಲ್ಲ. ಅಲ್ಲಿ ಅಂಗಡಿಗಳ ಹತ್ರ ಬಿಲ್ಲು ಕೊಟ್ಟಿಲ್ಲ ಅವರು. ಈಗ ನಮಗಿರೋದೇ ಇದೊಂದೇ ಬೆಳೆ. ನಾವು ಮಕ್ಕಳನ್ನೆಲ್ಲ ಕರ್ಕೊಬಂದು ಸೆಡ್ಡೆಲ್ಲ ಹಾಕ್ಕೊಂಡಿಲ್ಲಿ ಇದೇ ವ್ಯವಸಾಯದಲ್ಲಿ ಇದ್ದೀವಿ. ನಮಗೇನೂ ಆಗಿಲ್ಲ, ಪರಿಹಾರ ಏನೂ ಕೊಡ್ತಾ ಇಲ್ಲ ಅವರು. ಸಾಲ ತುಂಬ ಮಾಡಿದೆ, ಸಾಲಗಾರೆಲ್ಲ ಬಂದಿಲ್ಲ ನಮಗೆ ಕೇಳ್ತಾ ಇದ್ದಾರೆ. ಈಗ ಅವರಿಗೆಲ್ಲ ನಾವು ಎಲ್ಲಿಂದ ತಂದು ಕೊಡೋಣ? ನಾವೀಗ ಅಧಿಕಾರಿಗಳಿಗೆ ನಮಗೆ ನ್ಯಾಯ ಕೊಡಿಸ್ಬೇಕು. ನಾವು ತುಂಬ ಸಾಲ ಮಾಡಿದ್ದೀವಿ, ಸಾಲಗಾರೆಲ್ಲ ಬಂದು ನಮಗೆ ಕಾಟ ಕೊಡ್ತಾ ಇದ್ದಾರೆ, ನಮಗೆ ಹಿಂಸೆ ಆಗ್ತಾ ಇದೆ. ಅವರಿಗೆಲ್ಲ ನಮಗೆ ಸಾಲನೂ ತೀರ್ಸೋಕ್ಕಾಗ್ದಲ್ಲ, ಈ ಕಡೆ ಬೆಳೆನೂ ಬಂದಿಲ್ಲ ನಮಗೆ. ನಮ್ಮ ಮನೆಯವ್ರು ತುಂಬ ಕಷ್ಟದಲ್ಲಿದ್ದಾರೆ. ಈಗ ನೀವೇ ನ್ಯಾಯ ಕೊಡಿಸ್ಬೇಕೀಗ. ಕೊಡಿಸ್ತೀವಿ ನಾವು. ಹಾಸನಿಗೂ ಕೂಡ ಹೋಗಿ ಬಂದಿದ್ದಾರೆ ನಮ್ಮ ಮನೆಯವರು, ಅವರಿನ್ನೂ ಬಂದಿಲ್ಲ. ನನ್ನ ಹೆಸರು ಅಣ್ಣಪ್ಪ ಅಂತ. ನಾನು ಈಗ ಹಳೆಬೀಡು ಘಟ್ಟದಲ್ಲಿ ಹೊಲ್ತಾಗ ಬಂದು ಜಮೀನು ಬೇರೆ ಹತ್ರ ಶುಂಠಿಗೆ ಮಾಡಿಕೊಂಡು ಲೀಸಿಗೆ ಮಾಡ್ಕೊಂಡು ಮಾಡಿದ್ವಿ. ಅದನ್ನು ಇಲ್ಲಿ ಕಳೆನಾಶಕ ಅಂತ ದಾಸೇಗೌಡ ಪ್ಲಾಂಟೇಶನ್ ರಘು ಅವರು, ಬೇಲೂರು ರಘು ದಾಸೇಗೌಡ ಪ್ಲಾಂಟೇಶನ್ ಅವ್ರ ಹತ್ರ ಕಳೆನಾಶಕ ನಾವು ಕೇಳಿದ್ವಿ. 71 ಆಕ್ಸಿಗೋಲ್ಡ್ ಕೊಡಿ ಅಂತ. ಅವರು ಆಕ್ಸಿಗೋಲ್ಡ್ ಬದಲು ಇದು ಮ್ಯಾಕ್ಸ್ವೆಲ್ ಅಂತ ಹೇಳ್ಬಿಟ್ಟು ಬೇರೆ ಕಳೆನಾಶಕ ಕೊಟ್ಟು 71 ಕೊಟ್ಟು ಇದನ್ನು ಹೊಡೀರಿ ಕ್ಲೀನಾಗಿ ಹೋಗುತ್ತೆ ಅಂತ ಹೇಳಿದ್ರು ಅವರು. ನಾವು ಅದನ್ನು ಹೊಡೆದು 8 ದಿನ ಆದರೂ ಕಳೆ ಹೋಗಿಲ್ಲ ಅಂತ ಕೇಳಿದ್ವು. ಅವಾಗ ಹೇಳಿದ್ರು ಅವರು 15 ದಿವಸ ಆಗಬೇಕು ಹೋಗೋಕ್ಕೆ, ನೀಟಾಗಿ ಹೋಗುತ್ತೆ ಅಂದರು. ಅವ್ರ ಹತ್ರ ಹೋಗಿ ಮತ್ತೆ ಕೇಳಿದೆ, ಈ ಥರ ಆಗ್ತಾಯಿದೆ ಅಣ್ಣ, ಯಾಕೆ ಒಂಥರ ಗಿಡ ಎಲ್ಲ ಬತ್ತಿದಂಗೆ ಆಗ್ತದೇವೆ ಅಂತ. ಅವರು ನೀವೇನು ಮಾಡಿದ್ರಿ ಅಂತ ಕೇಳಿದ್ರು. ಗೊಬ್ಬರ ಹಾಕಿದ್ದೀರ ಅಂದರು. ಹೌದು, ತೆಳ್ಳಗೆ ಗೊಬ್ಬರ ಯೂರಿಯಾ ಹಾಕಿದ್ದೀವಿ ಅಂತ ಹೇಳಿದ್ವು. ಅದರಿಂದ ಸುಟ್ಟೋಗಿದೆ ಅಂತ ಅವ್ರು ಹೇಳಿದ್ರು. ನಾವು ಅದರಿಂದನೇ ಆಗಿರ್ಬೋದೇನೋ ಅಂತ ಹೇಳ್ಬಿಟ್ಟು ಬೇರೆ ಮೆಡಿಸಿನ್ ಎಲ್ಲ ಔಷಧಿ ಎಲ್ಲ ಹೊಡೆದು ಆದರೂ ಬಂದಿಲ್ಲ. 4 ತಿಂಗಳಾದರೂ ಇನ್ನೂ ಗಿಡನೂ ಬಂದಿಲ್ಲ, ಕಳೆನೂ ಅರ್ಧಂಬರ್ಧ ಎಲ್ಲೋ ಒಂದೊಂದು ಬಂದಿದೆ ಕಳೆ, ಇನ್ನೂ ಕಳೆನೂ ಬಂದಿಲ್ಲ ಕರೆಕ್ಟಾಗಿ. ಹಂಗಾಗಿ ಈಗ ನಾವು ತುಂಬ ಕಷ್ಟದಲ್ಲಿದ್ದೀವಿ. ಸಾಲ ಮಾಡಿದ್ವಿ, ಚಿನ್ನ ಎಲ್ಲ ಆಡ ಇಟ್ಟಿದ್ವಿ, ಸಾಲದವರೆಲ್ಲ ಮನೆ ತಗ ಬರ್ತಿದ್ದಾರೆ. ಅದರಿಂದ ನಾವೀಗ ಇನ್ನೇನು ಸಾಯಬೇಕು ಅನ್ನೋ ಪೊಸಿಷನಲ್ಲಿ ನಾವಿದ್ದೀವಿ. ಅದರಿಂದ ಈಗ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊತಿರೋದಿಷ್ಟೇ, ನಮಗಿದ್ರ ಬಗ್ಗೆ ಗೊತ್ತಿಲ್ಲ, ಪರಿಹಾರವನ್ನು ನೀವೇ ಹೇಗಾದರೂ ಮಾಡಿ ನಮಗೆ ದೊರಕಿಸ್ಕೊಡ್ಬೇಕಂತ ಕೇಳ್ತಿದ್ವಿ. ಇದು ಎಷ್ಟು ವರ್ಷದ ಬೆಳೆ ಮಾಡ್ತಾ ಇರ್ತಾವೆ? ನಾವು ಸುಮಾರು ಒಂದು 15 ವರ್ಷದಿಂದನೂ ಇದ್ದೇ. ಅರಕಲಗೂಡು ಪಟ್ಟಣದ ಸ್ವಚ್ಛತೆ ಕಾಪಾಡುವ ಹಾಗೂ ಸಾರ್ವಜನಿಕ ಆರೋಗ್ಯವನ್ನ ಸುಧಾರಿಸುವ ನಿಟ್ಟಿನಲ್ಲಿ ನೂತನ ಘನತ್ಯಾಜ್ಯ ನಿರ್ವಹಣೆ ನೀತಿ ಜಾರಿಗೆ ಬಂದಿದ್ದು, ಸಾರ್ವಜನಿಕರು ಕಡ್ಡಾಯವಾಗಿ 4 ವಿಧದಲ್ಲಿ ಕಸ ವಿಂಗಡಿಸಿ ನೀಡಬೇಕು ಅಂತ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ತಿಳಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು, ಪಟ್ಟಣದಲ್ಲಿ ವಾಣಿಜ್ಯ ಹಾಗೂ ಕೈಗಾರಿಕಾ ಚಟುವಟಿಕೆಗಳು ಗಣನೀಯವಾಗಿ ಹೆಚ್ಚುತ್ತಾ ಇರತಕ್ಕಂಥ ಕಾರಣ ತ್ಯಾಜ್ಯ ಉತ್ಪಾದನೆಯ ಪ್ರಮಾಣವು ಕೂಡ ದ್ವಿಗುಣವಾಗ್ತಾ ಇದೆ. ಪಟ್ಟಣದ ಸೌಂದರ್ಯ ಮತ್ತೆ ಆರೋಗ್ಯದ ಹಿತದೃಷ್ಟಿಯಿಂದ ಕಸವನ್ನ 4 ಹಂತಗಳಲ್ಲಿ ವಿಂಗಡಿಸುವುದು ಅನಿವಾರ್ಯವಾಗಿದೆ. ದಿನನಿತ್ಯ ಉತ್ಪಾದಿಸುವ ತ್ಯಾಜ್ಯವನ್ನ ಪ್ರಮುಖವಾಗಿ ಹಸಿ ಕಸ, ಒಣ ಕಸ, ನೈರ್ಮಲ್ಯ ತ್ಯಾಜ್ಯ, ವಿಶೇಷ ಕಾಳಜಿ ತ್ಯಾಜ್ಯ ಅಂತ ಕಡ್ಡಾಯವಾಗಿ 4 ಭಾಗಗಳಾಗಿ ಬೇರ್ಪಡಿಸಬೇಕು. ಈ ಪ್ರಕ್ರಿಯೆಗಾಗಿ ಕಸ ಸಂಗ್ರಹಣಾ ವಾಹನದಲ್ಲಿ ಪ್ರತ್ಯೇಕ ಡಬ್ಬಿಗಳನ್ನು ಅಳವಡಿಸಲಾಗಿದೆ ಅಂತ ತಿಳಿಸಿದರು. ಇನ್ನು ಪ್ರಸ್ತುತ ಪಟ್ಟಣದ 90% ಮಂದಿ ನಿಯಮಗಳಿಗೆ ಸಹಕರಿಸ್ತಾ ಇದ್ದು, ಬಾಕಿ ಉಳಿದವರು ಕೂಡ ಸಂಪೂರ್ಣ ಸಹಕಾರ ನೀಡಬೇಕು. ಘನತ್ಯಾಜ್ಯ ನಿರ್ವಹಣೆ ಕೇವಲ ಸ್ಥಳೀಯ ಆಡಳಿತದ ಜವಾಬ್ದಾರಿಯಲ್ಲ, ಬದಲಾಗಿದ್ದು ಸರ್ವೋಚ್ಚ ನ್ಯಾಯಾಲಯದ ಕಟ್ಟುನಿಟ್ಟಿನ ಆದೇಶ. ಹೀಗಾಗಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಪಟ್ಟಣ ಪಂಚಾಯಿತಿಯಿಂದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರು ಹಸಿ ಕಸ, ಒಣ ಕಸ ಏನೋ ಕಸ ವಿಲೇವಾರಿ ಅಂತ ಅಂದ್ರೆ ಇದು ಪುರಸಭೆ ಜವಾಬ್ದಾರಿ ಅಂತ ತಪ್ಪು ಕಲ್ಪನೆಯಿಂದ ಹೊರಬಂದು ನಮ್ಮ ಕಸ ನಮ್ಮ ಜವಾಬ್ದಾರಿ ಎಂಬ ಅರಿವನ್ನು ಬೆಳೆಸ್ಕೊಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇನ್ನು ಈ ವೇಳೆ ಆರೋಗ್ಯಾಧಿಕಾರಿ ಚೇತನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕಡ್ಡಾಯವಾಗಿ ಕೊಡಲೇಬೇಕು. ಕೊಡೋದ್ರಿಂದ ನಮ್ಮ ಪರಿಸರಕ್ಕೆ, ನಮ್ಮ ಸಮಾಜದ ಆರೋಗ್ಯಕ್ಕೆ ಇದರಿಂದ ಹೆಚ್ಚಿನ ಅನುಕೂಲತೆ ಇರೋದ್ರಿಂದ ತಾವೆಲ್ಲರೂ ಸಹ ಸಾರ್ವಜನಿಕರು ಪ್ರತಿದಿನ ಕಡ್ಡಾಯವಾಗಿ 4 ರೀತಿಯ ಕಸವನ್ನ ವಿಂಗಡಿಸಿ ಕೊಟ್ಟು ನಮ್ಮ ಪಟ್ಟಣದ ಸೌಂದರ್ಯಕ್ಕೆ, ನಮ್ಮ ಪರಿಸರಕ್ಕೆ ನೀವು ಸಹಕಾರಿಯಾಗಿ ನಿಮಗೆ ಸಹಕರಿಸಬೇಕು ಅಂತ ಕೋರ್ತೀನಿ. ಮುಂದುವರೆದ ಭಾಗವಾಗಿ ಈ ರೀತಿಯ ಕಸವನ್ನ ಕೊಡದಲೇ ಇದ್ದಂಥ ಪಕ್ಷದಲ್ಲಿ ಸಾರ್ವಜನಿಕರು
ನಮ್ಮ ಈ ಒಂದು ಮನವಿಗೆ ಈ ಘನತ್ಯಾಜ್ಯ ವಸ್ತು ನಿರ್ವಹಣೆ ನಿಯಮ ಅಂದ್ರೆ ಇದು ಸರ್ಕಾರ ಒಂದೇ ಮಾಡಿರೋದಲ್ಲ, ಇದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನೀತಿ. ಅದಕ್ಕೆ ನೀತಿಗೆ ನಾವೆಲ್ಲೂ ಸತ ತಲೆ ಬಾಗಲೇಬೇಕು, ನಾವು ಸಹಕರಿಸಲೇಬೇಕು. ಈ ನಿಯಮಗಳಲ್ಲಿ ಉಲ್ಲಂಘಿಸತಕ್ಕಂಥ ಸಾರ್ವಜನಿಕರಿಗೆ, ಕುಟುಂಬದವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ದಂಡವನ್ನು ವಿಧಿಸ್ತಕ್ಕಂಥ ಫೈನ್ ಇಂಪೋಸ್ ಮಾಡ್ತೀವಿ. ಯಾವ ಥರ ಇರುತ್ತೆ ಫೈನ್ ಅಂದರೆ ಮಿನಿಮಮ್ 200 ರೂಪೀಸ್ ಇರುತ್ತೆ. ಈಗ ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಬೈಲಗಳು ರಚನೆ ಆಗ್ತಾ ಇದ್ದಾವೆ. ಆ ಬೈಲಾದಲ್ಲಿ ಇದಕ್ಕೆ ದಂಡಗಳನ್ನ ಯಾವ ರೂಪದಲ್ಲಿ ಹಾಕಬೇಕು, ಸಾರ್ವಜನಿಕರಿಂದ ಹೆಂಗೆ ಸಂಗ್ರಹಿಸಬೇಕು ಅನ್ನೋ ನೀತಿ ನಿಯಮಗಳು ಸಹ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ಈಗ ಹಳೆ ನಿಯಮದಲ್ಲಿ ದಂಡವನ್ನು ತಗೊಳ್ಳಿ ಕೇಳಿದರೆ ಮೊದಲನೇ ಬಾರಿಗೆ ಈ ರೀತಿಯಾಗಿ ನಾವು ಕೊಡ್ಬೇಕು, ಕಡ್ಡಾಯವಾಗಿ ಕೊಡಲಿಲ್ಲ, ಸಪ್ರೇಟ್ ಕೊಡಲ್ಲ, ಮಿಕ್ಸರ್ ಕೊಡ್ತಾರೆ, ಇಲ್ಲ ಎಲ್ಲೋ ಒಂದು ಕಡೆ ಥ್ರೋ ಮಾಡ್ತಾರೆ ಅಂದಾಗ ನಾವು 200 ರೂಪಾಯಿ ಫೈನನ್ನು ಮೊದಲನೇ ಬಾರಿಗೆ ಅವರಿಗೆ ತಿಳಿಸ್ತೀವಿ. ಅವರಿಗೆ ಸಡನ್ಲಿ ನಾವೇನು ಫೈನ್ ಹಾಕ್ಬೇಕು ಅನ್ನೋ ನಮ್ಮ ಉದ್ದೇಶದ ನಮ್ಮ ಜವಾಬ್ದಾರಿ. ನಮ್ಮ ಮನೆಯನ್ನ ನಾವು ಹೆಂಗೆ ಸ್ವಚ್ಛವಾಗಿ ಇಟ್ಕೊಳ್ತೀವಿ ಅದೇ ರೀತಿ ನಮ್ಮ ಬೀದಿ ಆಗಿರ್ಬೋದು, ನಮ್ಮ ರಸ್ತೆ ಆಗಿರ್ಬೋದು, ನಮ್ಮ ಮನೆಯ ಮುಂದೆ ಚರಂಡಿ ಇರ್ಬೋದು, ಅವೆಲ್ಲ ಸಾರ್ವಜನಿಕ ರಸ್ತೆಗಳೇ, ಸಾರ್ವಜನಿಕ ಚರಂಡಿಗಳೇ, ಅವೆಲ್ಲವೂ ಸತ ನಿಮ್ಮ ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಡಿರ್ತಕ್ಕಂಥದ್ದು. ನಿಮ್ಮದು ಇನ್ನು ಹೆಚ್ಚಿನ ಮೊತ್ತದ ದಂಡವನ್ನ ಅದು 500. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಪ್ರಕರಣ ಹಾಗೂ ರಾಜಕೀಯ ದ್ವೇಷವೇ ತಾಯಿ ಅನಾರೋಗ್ಯಕ್ಕೆ ಕಾರಣ. ಕೊನೆಗಳಿಗೆಯಲ್ಲೂ ಪ್ರಜ್ವಲ್ ನೆನೆದು ಭಾವುಕ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೇಸರ. ಬೇಲೂರಿನ ಕುಂಬಾರಹಳ್ಳಿಯಲ್ಲಿ ಕಾಡಾನೆಗಳ ಭೀಕರ ದಾಳಿ, ಲಕ್ಷಾಂತರ ರು ಬೆಳೆ ನಷ್ಟ. ಅರಣ್ಯ ಇಲಾಖೆ ವಿರುದ್ಧ ರೈತರ ಆಕ್ರೋಶ. ರೋಗಿಯ ಜೀವದೊಟ್ಟಿಗೆ ಚೆಲ್ಲಾಟ, ದಾರಿ ಬಿಡುವ ವಿಚಾರವಾಗಿ ಆಂಬ್ಯುಲೆನ್ಸ್ ಚಾಲಕ ಹಾಗೂ ಸ್ಥಳೀಯರ ನಡುವೆ ವಾಗ್ವಾದ. ರೋಗಿ ಹಾಗೂ ಕುಟುಂಬಸ್ಥರ ಪರದಾಟ. ತಪ್ಪು ಕಳೆನಾಶಕ ಸಿಂಪಡಣೆ, ಲಕ್ಷಾಂತರ ರು ಮೌಲ್ಯದ ಶುಂಠಿ ಬೆಳೆ ನಾಶ. ಸಾಲದ ಸುಳಿಯಲ್ಲಿ ರೈತ ಕುಟುಂಬ ಕಂಗಾಲು. ಕಸ ವಿಂಗಡಣೆ ಕಡ್ಡಾಯ, ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಎಚ್ಚರಿಕೆ. ಇದಾಗ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.